ವೆಲ್ಕಮ್ ಟು ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್. ಎಲ್ಲರಿಗೂ ನಮಸ್ಕಾರ. ಮಂಕುತಿಮ್ಮನ ಕಗ್ಗ ಸರಣಿಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ. ಡಿವಿಜಿಯವರ ಆಳವಾದ ಜೀವನ ದೃಷ್ಟಿಯನ್ನ ಸರಳವಾಗಿ ಮಾತಾಡೋಣ ಅನ್ನೋದೇ ನಮ್ಮ ಈ ಸರಣಿಯ ಪ್ರಯತ್ನ. ಇವತ್ತು ನಾವು ಕಗ್ಗ ಸಂಖ್ಯೆ 3ರ ಬಗ್ಗೆ ಚರ್ಚೆ ಮಾಡೋಣ. ಮೊದಲಿಗೆ ಆ ಕಗ್ಗವನ್ನ ಒಮ್ಮೆ ಪೂರ್ತಿಯಾಗಿ ಕೇಳೋಣ ಅಲ್ವೇ? ಖಂಡಿತ. ಇಹುದೋ ಇಲ್ಲವೋ ತಿಳಿಯಗೊಡದೊಂದು ವಸ್ತು ನಿಜ, ಮಹಿಮೆಯಿನ್ ಜಗವಾಗಿ ಜೀವವೇಷದಲ್ಲಿ ವಿಹರಿಪೊದದೊಳ್ಳಿತೆಂಬುದು ನಿಸದವಾದೋಡ ಗಹನ ತತ್ವಕ್ಕೆ ಶರಣೋ ಮಂಕುತಿಮ್ಮ. ಬನ್ನಿ ಇದ್ರೊಳಗೆ ಸ್ವಲ್ಪ ಇಳಿದು ನೋಡೋಣ. ಮೊದಲನೇ ಸಾಲೆ ಒಂದು ದೊಡ್ಡ ಪ್ರಶ್ನೆ ಅಲ್ವಾ? ಆ ಒಂದು ನಿಜವಾದ ವಸ್ತು, ಪರಮಸತ್ಯ ಅಂತೀವಲ್ಲ, ಅದು ಇದೆಯೋ ಇಲ್ವೋ? ಡಿವಿಜಿ ಅವರೇ ಹೇಳೋ ಹಾಗೆ ಅದು ಸುಲಭವಾಗಿ ತಿಳಿಯಗೊಡದು, ಅಂದ್ರೆ ನಮಗೆ ಸುಲಭವಾಗಿ ಗೊತ್ತಾಗಲ್ಲ. ಹೌದು, ತಿಳಿಯಗೊಡದೊಂದು ಅನ್ನೋ ಪದದಲ್ಲೇ ಅದರ ನಿಗೂಢತೆ ಇದೆ. ನಮ್ಮ ತಿಳುವಳಿಕೆಗೆ ಅದು ಪೂರ್ತಿ ಸಿಗಲ್ಲ. ಕೆಲವರಿಗೆ ಗಟ್ಟಿ ನಂಬಿಕೆ ಇರುತ್ತೆ, ಇನ್ನು ಕೆಲವರಿಗೆ ಯಾವಾಗಲೂ ಸಂಶಯ, ಮತ್ತೆ ಕೆಲವರಿಗೆ ಏನಾದರೂ ಕಷ್ಟ ಬಂದಾಗ ಮಾತ್ರ ನೆನಪಾಗೋ ಥರ. ಈ ಪ್ರಶ್ನೆ ಇದೆಯಲ್ಲ, ಇದು ಬಹಳ ಹಳೆಯದು. ನಿಜ, ಯುಗಗಳಿಂದನೂ ಇದೆ ಅನ್ಸುತ್ತೆ. ಸರಿ, ಈಗ 2ನೇ ಸಾಲಿಗೆ ಬರೋಣ. ಮಹಿಮೆಯನ್ ಜಗವಾಗಿ ಜೀವವೇಷದಲ್ಲಿ ವಿಹರಿಪುದು ಅಂತಾರೆ. ಅಂದ್ರೆ ಆ ತಿಳಿಯೋಕೆ ಆಗದ ಸತ್ಯ, ಅದು ತನ್ನ ಮಹಿಮೆಯಿಂದ, ಅಂದ್ರೆ ತನ್ನ ಶಕ್ತಿಯಿಂದ ಅನ್ಕೋಬೋದಾ? ಹೌದು, ಅದರ ಸ್ವಭಾವ, ಅದರ ಅಂತರ್ಗತ ಶಕ್ತಿ ಅಂತ ಹೇಳ್ಬೋದು. ಆ ಶಕ್ತಿಯಿಂದ ಈ ಜಗತ್ತಾಗಿ, ಆಮೇಲೆ ಜೀವಿಗಳ ರೂಪದಲ್ಲಿ, ಅಂದ್ರೆ ಪ್ರತಿಯೊಂದು ಜೀವದಲ್ಲೂ ಅದು ವಿಹರಿಸುತ್ತೆ. ವಿಹರಿಸೋದು ಅಂದ್ರೆ ಬರೀ ಓಡಾಡೋದಲ್ಲ, ಎಲ್ಲಾ ಕಡೆ ಇರೋದು ಅಂತನಾ? ಅದೇ, ಸರಿಯಾಗಿ ಹೇಳಿದ್ರಿ. ಮಹಿಮೆ ಅಂದ್ರೆ ಬರೀ ಪವಾಡ ಅಲ್ಲ, ಅದು ಆ ಮೂಲ ವಸ್ತುವಿನ ಒಂದು ಅಂತಃಸತ್ವ. ಆ ಶಕ್ತಿನೇ ಜಗತ್ತಾಗಿ ಎಲ್ಲಾ ಜೀವಿಗಳಲ್ಲೂ ಕಾಣಿಸ್ಕೊಳ್ಳುತ್ತೆ. ವಿಹರಿಪುದು ಅಂದ್ರೆ ಅದರಲ್ಲೊಂದು ಚಲನೆ ಇದೆ, ಒಂದು ಲೈಫ್ ಇದೆ. ಆ ಮೂಲತತ್ವ ಸುಮ್ಮನೆ ಕೂತಿಲ್ಲ, ಅದು ಆಕ್ಟಿವ್ ಆಗಿದೆ, ಎಲ್ಲಾ ಕಡೆ ಹರಡಿಕೊಂಡಿದೆ ಅನ್ನೋ ಅರ್ಥ. ಇದು ಸೃಷ್ಟಿಯ ಒಂದು ಅದ್ಭುತ ನೋಡಿ. ಈಗ 3ನೇ ಸಾಲು, ಇದು ಸ್ವಲ್ಪ ಮುಖ್ಯ ಅನ್ಸುತ್ತೆ. ವಿಹರಿಪುದದೊಳ್ಳಿತೆಂಬುದು ನಿಸದವಾದೊಡ. ಅಂದ್ರೆ ಈ ರೀತಿ ಅದು ಎಲ್ಲಾ ಕಡೆ ಇರೋದು, ಅದು ಒಳ್ಳೆಯದು ಅಂತ ನಿಸದವಾದೊಡೆ. ಆ ನಿಸದವಾದೊಡೆ ಅಂದ್ರೇನು? ನಿಜವಾದ್ರೆ ಅಂತನಾ? ಯಾಕೆ ಡಿವಿಜಿಯವರು ಹಾಗೆ ಹೇಳಿದ್ರು? ಹೌದು, ಅದೇ. ನಿಸದ ಅಂದ್ರೆ ಸ್ಪಷ್ಟ, ಖಚಿತ ಅಂತ ಅರ್ಥ. ಆದ್ರೆ ಇದು ಎಲ್ಲರಿಗೂ ಒಂದೇ ಥರ ಕಾಣೋ ಸತ್ಯ ಅಲ್ಲ. ಇದು ಹೇಗೆ ಅಂದ್ರೆ ವ್ಯಕ್ತಿನಿಷ್ಠ ಸತ್ಯ. ನಮ್ಮ ಮನಸ್ಸಿಗೆ, ನಮ್ಮ ಅನುಭವಕ್ಕೆ ಹೌದು ಇದು ಒಳ್ಳೇದು, ಇದು ಸರಿ ಅಂತ ಖಚಿತವಾಗಿ ಅನಿಸಿದ್ರೆ ಮಾತ್ರ. ಯಾರೋ ಹೇಳಿದ್ರು ಅಂತ ನಂಬೋದಲ್ಲ, ನಮ್ ಒಳಗಿಂದ ಬರಬೇಕು ಆ ಅರಿವು. ಅಂದ್ರೆ ಅದರ ಇರುವಿಕೆ ಮತ್ತು ಅದು ಒಳ್ಳೇದು ಅನ್ನೋದು ನಮಗೆ ಪರ್ಸನಲ್ ಆಗಿ ಕನ್ವಿನ್ಸ್ ಆಗ್ಬೇಕಾ? ಸರಿ, ಹಾಗಾದೆ ಆ ಥರ ಮನಸ್ಸಿಗೆ ಖಚಿತ ಆದ್ರೆ ಆಮೇಲೇನು? ಅದೇ ಕೊನೆ ಸಾಲು, ಗಹನ ತತ್ವಕ್ಕೆ ಶರಣು. ಯಾವಾಗ ಆ ತಿಳಿಯೋಕಾಗದ ಶಕ್ತಿ ಎಲ್ಲೆಡೆ ಇರೋದು ಒಳ್ಳೇದು ಅಂತ ನಮ್ಮ ಮನಸ್ಸಿಗೆ ನಿಸದವಾಯಿತು, ಅಂದ್ರೆ ಖಚಿತವಾಯಿತು, ಆಗ ಆ ಗಹನವಾದ ತತ್ವಕ್ಕೆ ಶರಣಾಗು ಅಂತಾರೆ. ಗಹನ ಅಂದ್ರೆ ಆಳವಾದದ್ದು, ಸುಲಭವಾಗಿ ಅರ್ಥ ಆಗ್ದದ್ದು, ನಮ್ಮ ಗ್ರಹಿಕೆಗೆ ಮೀರಿದ್ದು. ಆ ಅರ್ಥವಾಗದ ಆದರೂ ನಮಗೆ ಸತ್ಯ ಅನ್ಸಿದ್ದ ತತ್ವಕ್ಕೆ ಶರಣಾಗು. ಈ ಶರಣಾಗತಿ ಅನ್ನೋದನ್ನ ಸ್ವಲ್ಪ ವಿವರಿಸ್ತೀರಾ? ಶರಣಾಗತಿ ಅಂದ್ರೆ ನಮಗೇನೋ ಮಾಡಕ್ಕಾಗಲ್ಲ ಅಂತ ಕೈ ಚೆಲ್ಲೋದಾ, ಅಥವಾ ಬೇರೆ ಏನಾದ್ರೂ ಅರ್ಥ ಇದೆಯಾ? ಖಂಡಿತ ಇಲ್ಲ. ಇದು ಅಸಹಾಯಕತೆಯಲ್ಲ. ಇದು ನಮ್ಮ ನಾನು, ನನ್ನಿಂದಲೇ ಎಲ್ಲ ಅನ್ನೋ ಅಹಂ ಇದೆಯಲ್ಲ, ಅದನ್ನ ಸ್ವಲ್ಪ ಪಕ್ಕಕ್ಕಿಟ್ಟು ನಮಗಿಂತ ದೊಡ್ಡದಾದ, ಆದ್ರೆ ಪೂರ್ತಿಯಾಗಿ ಅರ್ಥ ಆಗದ ಒಂದು ಶಕ್ತಿ ಇದೆ ಅಂತ ಒಪ್ಕೊಳ್ಳೋದು. ಅದಕ್ಕೆ ನಮ್ಮನ್ನು ನಾವು ಅರ್ಪಿಸ್ಕೊಳ್ಳೋದು. ಇದೊಂದು ತಿಳುವಳಿಕೆಯ ಶರಣಾಗತಿ. ಜೀವನದಲ್ಲಿ ನೋಡಿ, ಎಷ್ಟೋ ಸಲ ನಮ್ಮ ಕೈಲಿ ಏನೂ ಇರಲ್ಲ, ಅನಿಶ್ಚಿತತೆಗಳಿರುತ್ತೆ. ಅಂಥ ಟೈಮಲ್ಲಿ ಈ ಶರಣಾಗತಿಯ ಭಾವ ಒಂಥರ ಮನಸ್ಸಿಗೆ ಶಕ್ತಿ ಕೊಡುತ್ತೆ, ಸಮಾಧಾನ ಕೊಡುತ್ತೆ. ಎಲ್ಲ ನಾನೇ ಮಾಡಬೇಕು ಅನ್ನೋ ಟೆನ್ಷನ್ ಕಮ್ಮಿ ಆಗುತ್ತೆ. ಹೌದು ಹೌದು, ಅರ್ಥ ಆಯ್ತು. ಹಾಗಾದ್ರೆ ಈ ಕಗ್ಗವೇಳದು ಆ ಪರಮ ಸತ್ಯದ ಬಗ್ಗೆ ನಮಗೆ ಪೂರ್ತಿ ಗೊತ್ತಿಲ್ದಿದ್ರೂ ಪರವಾಗಿಲ್ಲ, ಅದು ಇದೆ, ಅದು ಎಲ್ಲೆಡೆ ವ್ಯಾಪಿಸಿದೆ ಅನ್ನೋದು ನಮ್ಮ ಮನಸ್ಸಿಗೆ ಸರಿ ಅನಿಸಿದ್ರೆ, ಆ ಆಳವಾದ ನಿಗೂಢವಾದ ತತ್ವಕ್ಕೆ ಶರಣಾಗೋದ್ರಲ್ಲೇ ಒಂದು ಸಮಾಧಾನ ಇದೆ ಅಂತ. ಇದು ನಮ್ಮ ನಂಬಿಕೆಯ ಒಂದು ವೈಯಕ್ತಿಕ ಜರ್ನಿ ಇದ್ಹಾಗೆ ಅಲ್ವಾ? ನಿಖರವಾಗಿ. ಡಿವಿಜಿಯವರು ಇಲ್ಲಿ ಯಾವುದನ್ನು ಫೋರ್ಸ್ ಮಾಡ್ತಾ ಇಲ್ಲ. ಬದಲಿಗೆ ನಮ್ಮ ಅರಿವಿನ ಮಿತಿಗಳನ್ನು ಒಪ್ಕೊಂಡು ನಮ್ಮ ಅನುಭವಕ್ಕೆ ಬಂದ ಸತ್ಯಕ್ಕೆ ಶರಣಾಗೋ ದಾರಿನ ತೋರಿಸ್ತಾ ಇದ್ದಾರೆ. ಆ ಗಹನ ತತ್ವಕ್ಕೆ ಶರಣಾಗೋದ್ರಲ್ಲಿ ಒಂದು ವಿನಯ ಇದೆ, ಒಂದು ತಿಳುವಳಿಕೆ ಇದೆ. ಇಷ್ಟು ಆಳವಾದ ಚರ್ಚೆಯನ್ನ ಕೇಳುವುದಕ್ಕಾಗಿ ನಿಮ್ಗೆಲ್ಲ ನಮ್ಮ ಧನ್ಯವಾದಗಳು. ಮಂಕುತಿಮ್ಮನ ಕಗ್ಗ ಸರಣಿ ಹೀಗೆ ಮುಂದುವರಿಯುತ್ತೆ. ಕೇಳುಗರು ಒಂದು ಕ್ಷಣ ಯೋಚನೆ ಮಾಡಬಹುದು.
ಆ ತಿಳಿಯಗೋಡದ ಗಹನವಾದ ಶಕ್ತಿ ಬಗ್ಗೆ. ನಮ್ಮ ವೈಯಕ್ತಿಕ ನಿಲುವು ಏನು, ನಮ್ಮ ಅನುಭವ ಏನು ಹೇಳುತ್ತೆ, ಅದರ ಇರುವಿಕೆ ಅಥವಾ ಇಲ್ಲದಿರುವಿಕೆ ಬಗ್ಗೆ ನಮ್ಮ ಮನಸ್ಸು ಹೇಗೆ ರಿಯಾಕ್ಟ್ ಮಾಡುತ್ತೆ, ಸ್ವಲ್ಪ ಯೋಚಿಸಿ ನೋಡಿ. ಲೈಕ್, ಸಬ್ಸ್ಕ್ರೈಬ್ ಅಂಡ್ ಶೇರ್ ಆರ್ ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್.